ನಮಸ್ಕಾರ. ಇರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ಸಂಚಿಕೆಯಲ್ಲಿ ವಿಚಾರ ನೋಡಿ, ವಾಸ್ತು ಅನ್ನೋದೇ ಬೇರೆ ಟಾಪಿಕ್ಕು, ಸಂಖ್ಯಾಶಾಸ್ತ್ರ ಅನ್ನೋದೇ ಬೇರೆ ಟಾಪಿಕ್ಕು. ಯಾಕೆ ಅಂತಂದರೆ ಸುಮಾರು ಜನ ಏನಾಗ್ತಾರೆ ಅಂತಂದರೆ ವಾಸ್ತು ಮಾಡ್ಕೊಳೋದು ತುಂಬ ಕಷ್ಟ, ಅದನ್ನು ಮಾಡ್ಕೊಳೋದಕ್ಕೆ ಆಗೋದಿಲ್ಲ ನಮಗೆ, ನಾವು ಸಂಖ್ಯಾಶಾಸ್ತ್ರನ ನಾವು ಫಾಲೋಅಪ್ ಮಾಡ್ತೀವಿ, ನಾವು ಸಂಖ್ಯಾಶಾಸ್ತ್ರನ ಫಾಲೋಅಪ್ ಮಾಡೋದ್ರಿಂದ ನಮಗೇನು ತೊಂದರೆ ಆಗೋದಿಲ್ವಾ, ನಾವು ವಾಸ್ತುನ ಮಾಡ್ಕೊಳ್ಳೇಬೇಕಾ, ಇನ್ನು ಕೆಲವರು ವಾಸ್ತು ಮಾಡ್ಕೊಳೋದಕ್ಕಾಗಲಿಲ್ಲ ಅಂದರೆ ಸಂಖ್ಯಾಶಾಸ್ತ್ರನ ಫಾಲೋಅಪ್ ಮಾಡ್ತೀವಿ, ನಾವು ಕಲರ್ನ ಫಾಲೋಅಪ್ ಮಾಡ್ತೀವಿ, ನಮಗೆ ಎಲ್ಲ ಸರಿ ಹೋಗ್ಬಿಡುತ್ತಾ ಅನ್ನೋದು ಕೆಲವರು ನನಗೆ ಕೆಲವು ಜಾಗಗಳಲ್ಲಿ ಕೇಳಿದ್ದಾರೆ. ಹಾಗಾಗಿ ಆ ಥರದ ಗೊಂದಲಗಳಿಗೆ ನಿಮಗೆ ಒಂದು ಸಂಕ್ಷಿಪ್ತವಾದ ಕ್ಲಾರಿಟಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ದಿನ ಈ ವಿಚಾರ ಮಾತಾಡ್ತಾ ಇದ್ದೇನೆ. ಏನು ಅಂತಂದರೆ, ಸುಮಾರು ಜನ ನಾನು ನೋಡಿದ್ದೇನೆ, ಸರ್ ನಾನು ವಾಸ್ತು ಮಾಡ್ಕೊಳಕ್ಕಾಗ್ತಾ ಇಲ್ಲ, ನಾನು ಮನೆ ಮೇಲೆ ಬೋರ್ಡ್ ನಂಬರ್ ಚೇಂಜ್ ಮಾಡ್ತಾ ಇದ್ದೀನಿ, ಮನೆ ಸಂಖ್ಯೆ ಚೇಂಜ್ ಮಾಡ್ತಾ ಇದ್ದೀನಿ, ಅಥವಾ ನಾನು ಇಷ್ಟನೇ ಕ್ರಾಸಲ್ಲಿ ಇದ್ದೀನಿ, ಇಷ್ಟನೇ ಕ್ರಾಸ್ಗೆ ಹೋದರೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿದ್ದಾರೆ. ನಾನು ಇಂಥ ಕ್ರಾಸಲ್ಲೇ 9ನೇ ಕ್ರಾಸಲ್ಲೇ ಇದ್ದೀನಿ, 9ನೇ ನಂಬರು ಡೋರ್ ನಂಬರೇ ಮನೆ ತೊಗೊಳ್ಳಿ, ಅಥವಾ ಮನೆ ಮೇಲೆ ಇಂಥ ನಂಬರ್ ಹಾಕಿ, ಡೋರ್ ಮೇಲೆ ಇಂಥದೇ ಸಂಖ್ಯೆ ಹಾಕಿ, 6 ಹಾಕ್ಬಿಡಿ ಅಥವಾ 9 ಹಾಕಿ, ನಿಮಗೆಲ್ಲ ಸರಿ ಹೋಗುತ್ತೆ ಅಂತ ಕೆಲವರು ನನಗೆ ಕ್ವಶನ್ ಕೇಳಿದ್ದಾರೆ. ಸರ್ ನಾನು ಈ ಥರ ಎಲ್ಲ ಮಾಡ್ತಾ ಇದ್ದೇನೆ, ನನಗೆ ರಿಸಲ್ಟ್ ಬಂದಿರಲಿಲ್ಲ, ಆದರೂ ಅದ್ರ ಬಗ್ಗೆ ನೀವೊಂದು ಕ್ಲಾರಿಟಿ ಕೊಡಿ ಅಂತಲೂ ಹೇಳಿದರು. ಹಾಗಾಗಿ ಇದಕ್ಕೆಲ್ಲ ಒಂದು ಕ್ಲಾರಿಟಿ ಕೊಡಬೇಕನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೇನೆ. ನೋಡಿ, ವಾಸ್ತು ಅನ್ನೋದೇ ಬೇರೆ ಟಾಪಿಕ್ಕು. ವಾಸ್ತು ಅನ್ನೋದು ಪಂಚಭೂತಗಳಿಂದ ಕೂಡಿದೆ. ಪಂಚಭೂತಗಳಲ್ಲಿ ಭೂಮಿ, ಗಾಳಿ, ಆಕಾಶ, ನೀರು, ಅಗ್ನಿ, ಈ 5 ನಮಗೆ ಮನುಷ್ಯನು ಬದುಕಲಿಕ್ಕೆ ಬೇಕಾಗಿರೋದು. ಪಂಚಭೂತಗಳಲ್ಲಿ ಯಾವುದಿಲ್ಲ ಅಂದರೂ ನಾವು ಜೀವನ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಇದೇ ಬೇರೆ ಟಾಪಿಕ್ಕು. ಅದೇ ನಂಬರ್ ಅನ್ನೋದು ಇಲ್ಲ ಅಂದ್ರೂ ಜೀವನ ಮಾಡ್ಬೋದು. ಗಡಿಯಾರ ಇಲ್ಲದ ಕಾಲದಲ್ಲೂ ಜೀವನ ಮಾಡಿದ್ದೀವಿ, ನಂಬರ್ ಇಲ್ಲದೆ ಇರೋ ಕಾಲದಲ್ಲೂ ಜೀವನ ಮಾಡಿದ್ದೀವಿ. ಆದರೆ ಸಂಖ್ಯೆಗಳು ನಮಗೆ ಒಂದು ಗಣಿತದ ಲೆಕ್ಕಕ್ಕೆ ಬೇಕು, ನಮಗೆ ಒಂದು ವ್ಯಾವಹಾರಿಕವಾಗಿ ಜೀವನ ಮಾಡೋದಕ್ಕೆ ನಮಗೆ ಸಂಖ್ಯೆಗಳು ಬೇಕು. ನಾನು ಸಂಖ್ಯೆಗಳು ಬೇಡ ಅಂತ ಹೇಳ್ತಾ ಇಲ್ಲ, ಆದರೆ ವಾಸ್ತು ನಾವು ಮಾಡ್ಕೊಳೋದಕ್ಕಾಗ್ತಾ ಇಲ್ಲ, ನಾವು ವಿತೌಟ್ ಡೆಮಾಲಿಷನ್ ನಮಗೆ ರೆಮಿಡಿ ಅಂತ ಕೆಲವರು ಕೇಳ್ತಾರೆ. ಆವಾಗ ಸಂಖ್ಯಾಶಾಸ್ತ್ರದ ಪ್ರಕಾರ ನನ್ನ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ತೀನಿ, ಸಂಖ್ಯಾಶಾಸ್ತ್ರದ ಪ್ರಕಾರ ನನ್ನ ಮನೆ ಡೋರ್ ನಂಬರ್ ಚೇಂಜ್ ಮಾಡ್ಕೊಳ್ತೀನಿ, ಅಥವಾ ನನ್ನ ಕಾರ್ ನಂಬರ್ ಚೇಂಜ್ ಮಾಡ್ಕೊಂಬಿಟ್ರೆ ನನಗೆಲ್ಲ ಸರಿ ಹೋಗುತ್ತಾ, ಅಥವಾ ಇಂಥ ಕಾರ್ ನಂಬರಿಂದನೇ ನನಗೆ ತೊಂದರೆ ಆಗ್ತಾ ಇದೆ, ಇಂಥ ಡೋರ್ ನಂಬರಿಂದನೇ ನನಗೆ ತೊಂದರೆ ಆಗ್ತಾ ಇದೆ, ಇಂಥ ಮೊಬೈಲ್ ನಂಬರಿಂದನೇ ನನಗೆ ತೊಂದರೆ ಆಗ್ತಾ ಇದೆ ಅಂತ ಕೆಲವರು ಭಾವಿಸ್ತಾರೆ. ಆ ರೀತಿ ತಪ್ಪು, ಅದು ಬೇರೆ ವಿಚಾರ. ನೀವು ನೋಡಿ, ನಿಮ್ಮ ಮನುಷ್ಯನ ಜನ್ಮದಲ್ಲಿ ಹುಟ್ಟಿದಾಗ ನಿಮಗೆ ದಶಾಭುಕ್ತಿ ಮೇಲೆ ಜೀವನ ನಡೆಯುತ್ತೆ. ಅದು ಫಸ್ಟ್ ಪಾಯಿಂಟು. ಅದು ಸ್ವಲ್ಪ ಕರೆಕ್ಟ್ ಇಲ್ಲ, ಅದು ಸ್ವಲ್ಪ ವ್ಯತ್ಯಾಸ ಇದೆ. ನಾರ್ಮಲ್ ಜೀವನ ಮಾಡೋದಕ್ಕೆ ಅನುಕೂಲ ಆಗೋ ರೀತಿಲಿ ಏನು ಬೇಕು, ನಾವು ವಾಸ ಮಾಡೋದಕ್ಕೆ ತೊಂದರೆಗಳಾಗದೆ, ನಾವು ಯಾವುದೇ ಒಂದು ಅವಘಡಗಳಾಗದೇ ಇರೋ ರೀತಿಲಿ ನಮಗೆ ವಾಸ್ತು ಕಾಪಾಡುತ್ತೆ. ನೀವು ಜ್ಯೋತಿಷ್ಯದಲ್ಲಿ ಭಗವಂತನ ಕಳಿಸ್ಬಿಟ್ಟಿರ್ತಾನೆ ನಿಮ್ಮ ಜೀವನ ಹಿಂಗೆ ಇರಬೇಕು ಅಂತ, ಅದನ್ನು ತಿದ್ದೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆದರೆ ನಮ್ಮ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೇನೆ, ವಾಸ್ತು ಅನ್ನೋದು ನಿಮ್ಮ ಜಾತಕದಲ್ಲಿ ಒಂದು ಒಳ್ಳೆ ಯೋಗ ಇದ್ದರೆ ನಿಮಗೆ ಒಳ್ಳೆ ಮನೆ ಸಿಗುತ್ತೆ, ಅಥವಾ ನೀವು ವಾಸ್ತು ಪ್ರಕಾರ ನಿಮ್ಮ ದಶಾದಲ್ಲಿ ಟೈಮ್ ಸರಿ ಹೋದಾಗ ನೀವು ವಾಸ್ತು ಪ್ರಕಾರ ಒಳ್ಳೆ ಮನೆಗೆ ನೀವು ಹೋಗೋದಕ್ಕೆ ಅನುಕೂಲ ಆಗುತ್ತೆ, ಅಥವಾ ನೀವು ಅಂಥ ಟೈಮಲ್ಲಿ ಪ್ರಯತ್ನ ಮಾಡ್ತೀರಾ. ನನ್ನ ಅನುಭವದಲ್ಲಿ ನಾನು ಹೇಳ್ತೇನೆ, ಸುಮಾರು ಮನೆಗಳಲ್ಲಿ ನಾನು ನೋಡಿದ್ದೇನೆ. ಕೆಲವರು ನಾನು 2 ಸರಿ 3 ಸರಿ ಕರೆಸಿರ್ತಾರೆ, ಕೇಳಿರ್ತಾರೆ, ಡೌಟ್ಗಳು ಕೇಳಿ ಡೌಟ್ಸು ನಾನು ಹೋದಾಗೆಲ್ಲ ಅದೇ ಹೇಳಿರ್ತೇನೆ, ಆದರೆ ಅವರು ಮಾಡ್ಕೊಳೋದಕ್ಕೆ ಆಗಿರೋದಿಲ್ಲ. ಅದನ್ನು ಬಿಟ್ಟು ಸಂಖ್ಯಾಶಾಸ್ತ್ರದ ಪ್ರಕಾರ ನಾನು ಇಂಥ ನಂಬರ್ ತೊಗೊಂಡ್ರೆ ಸರಿ ಹೋಗುತ್ತೆ, ಇಂಥ ಕಾರ್ ನಂಬರ್ ತೊಗೊಂಡ್ರೆ ಸರಿ ಹೋಗುತ್ತೆ ಅಂದರೆ ಅದೇನಿದ್ರು ನಿಮಗೆ 10 to 15% ಅಷ್ಟೇ, 10ರಿಂದ 15% ಅಷ್ಟೇ ನಿಮಗದು ಸಪೋರ್ಟಿವ್ ಆಗಿರುತ್ತೆ. ಅದು ಯಾವಾಗ ಸಪೋರ್ಟಿವ್ ಆಗಿರುತ್ತೆ ಅಂದರೆ, ನಿಮ್ಮ ಜಾತಕ ಚೆನ್ನಾಗಿದ್ದರೆ ಅಥವಾ ನಿಮ್ಮ ಮನೆ ವಾಸ್ತುಗಿದ್ದರೆ, ನೀವು ನ್ಯೂಮರಾಲಜಿನ ಫಾಲೋಅಪ್ ಮಾಡಿದ್ರೆ ಅದು 10 to 15% ನಿಮ್ಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ನೀವು ಊಟ ಮಾಡೋದಕ್ಕೆ ಸಪೋಸು ಚಪಾತಿನೋ ಮುದ್ದೆನೋ ಇದ್ದು ಅದ್ರ ಜೊತೆಗೆ ರೈಸ್ ಇದ್ದರೆ ನಿಮಗೆ ಹೊಟ್ಟೆ ತುಂಬ ತಿಂದು ಒಂದು ಒಳ್ಳೆ ಊಟ ಅನಿಸುತ್ತೆ. ಅದೇ ನೀವು ಸೈಡ್ಸ್ ಅಂತೇಳಿ ಪಲ್ಯನೋ ಅಥವಾ ಉಪ್ಪಿನಕಾಯೋ ಹಪ್ಪಳನೋ ನೀವು ಹೊಟ್ಟೆ ತುಂಬ ತಿನ್ನೋದಕ್ಕಾಗೋದಿಲ್ಲ. ನೀವು ಎಲ್ಲ ಮುದ್ದೆ ಅಥವಾ ಚಪಾತಿ ರೈಸು ಏನಿದೆ ಇದೇ ನಿಮಗೆ ಹೊಟ್ಟೆ ತುಂಬಿಸೋದು. ಅದು ನಿಮ್ಮ ವಾಸ್ತು ಅಥವಾ ಜಾತಕ. ಇವೆರಡೂ ಇಲ್ಲದೆ ನೀವು ನ್ಯೂಮರಾಲಜಿ ಅನ್ನೋದು ನಿಮಗೆ ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗೆ ಅಥವಾ ಸೈಡ್ಸ್ ಇದ್ದಂಗೆ,
ಒಂದು ತುಪ್ಪ ಇದ್ದಂಗೆ, ಒಂದು ಹೋಳಿಗೆಗೆ ಹಂಗೆ ತಿನ್ಬೋದು, ಆದರೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಬರುತ್ತೆ. ಆ ರೀತಿ ಮೇಜರಾಗಿ ರೋಲ್ ಮಾಡೋದಿಲ್ಲ ಸಂಖ್ಯಾಶಾಸ್ತ್ರ. ನಾನು ಸುಮಾರು ಜನನ ನನ್ನ ಕ್ಲೈಂಟ್ಸ್ ಇದ್ದಾರೆ, ವಾಸ್ತು ಪ್ರಕಾರ ಮನೆ ಇದ್ದವ್ರಿಗೆ ಏನೂ ತೊಂದರೆ ಆಗದೆ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಜಾತಕ ಚೆನ್ನಾಗಿದ್ದವ್ರಿಗೆ ವಾಸ್ತು ಫಾಲೋಅಪ್ ಆಗಿದ್ದಾರೆ, ನ್ಯೂಮ್ರಾಲಜಿನ ಫಾಲೋಅಪ್ ಮಾಡಿದವರು ಇದ್ದಾರೆ. ಇನ್ನು ಕೆಲವರು ನನಗೆ ಜಾತಕ ಚೆನ್ನಾಗಿದೆಯೋ ಇಲ್ಲ ನನಗೆ ಗೊತ್ತೇ ಇಲ್ಲ, ಆದರೆ ನಾನು ವಾಸ್ತು ಮಾಡ್ಕೊಂಡಿದ್ದೀನಿ, ನಾನು ನಂಬರ್ನ ನಂಬೋದಿಲ್ಲ, ನ್ಯೂಮ್ರಾಲಜಿ ನಂಬೋದಿಲ್ಲ. ನನ್ನ ಹತ್ರ ಇದ್ದಾರೆ, ರಾಂಗ್ ನಂಬರ್ಸ್ ಇದ್ದಾವೆ, 0, 2, 4, 7, 8 ತೊಗೊಳ್ಬಾರ್ದು ಅಂತಾರೆ. ಆದರೆ ಅವರೆಲ್ಲ ಉಲ್ಟಾ ವಿರುದ್ಧ, ಅವ್ರಿಗೆಲ್ಲ 7 ಇರೋದು ತೊಗೊಂಡಿದ್ದಾರೆ, 4 ಇರೋದು ತೊಗೊಂಡಿದ್ದಾರೆ. ಅವ್ರ ಜೀವನದಲ್ಲಿ ಸಂಖ್ಯಾಶಾಸ್ತ್ರ ಅನ್ನೋದು ಅವರಿಗೆ ರೋಲ್ ಮಾಡ್ತಾ ಇಲ್ಲ. ಎಷ್ಟೋ ಜನಕ್ಕೆ ಜ್ಯೋತಿಷ್ಯನ ಅನ್ನೋದು ಗೊತ್ತೇ ಇರೋದಿಲ್ಲ, ಅವ್ರ ಜಾತಕ ಇರೋದೇ ಇಲ್ಲ, ಆದರೆ ಅವ್ರು ಎಫರ್ಟ್ ಹಾಕ್ತಾ ಇರ್ತಾರೆ, ಮನೆ ವಾಸ್ತು ಮಾಡ್ಕೊಂಡಿರ್ತಾರೆ, ಅದು ಜೀವನ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟು ವಾಸ್ತುನ ನೀವು ಮಾಡಿಕೊಂಡ್ರೆ ನಿಮ್ಮ ಜೀವನನೂ ಚೆನ್ನಾಗಿರುತ್ತೆ, ನೀವು ಒಂದು ಒಳ್ಳೆ ರೀತಿಲಿ ತೊಂದರೆಗಳಾಗದೆ ಒಂದು ಒಳ್ಳೆ ರೀತಿಲಿ ಜೀವನ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನಾನು ಮಾಡ್ಕೊಳೋದಕ್ಕೆ ಆಗಲಿಲ್ಲ ಅಂಥೇಳಿ ನೀವು ನ್ಯೂಮ್ರಾಲಜಿನ ಫಾಲೋಅಪ್ ಮಾಡಿದ್ರೆ ಅದು ನ್ಯೂಮ್ರಾಲಜಿಲಿ ರಿಸಲ್ಟ್ಸ್ ಬರೋದಿಲ್ಲ. ನೀವು ನಂಬರ್ ಚೇಂಜ್ ಮಾಡೋತಾನೆ ಅಥವಾ ಏನೋ ಕಲರ್ ಥೆರಪಿ ಮಾಡ್ತಾ ಇದ್ದಂಗ್ಲೇ ನಿಮಗೆ ವಾಸ್ತು ಮಾಡದೆ ರಿಸಲ್ಟ್ ಬರೋದಿಲ್ಲ. ವಾಸ್ತು ಅನ್ನೋದು ವಿತೌಟ್ ಡೆಮಾಲಿಷನ್ ಆಗೋದಿಲ್ಲ, ವಿತ್ ಡೆಮಾಲಿಷನ್ನೇ ಮಾಡಬೇಕು. ಅಥವಾ ನೀವು ಬಾಡಿಗೆ ಮನೆಗಳು, ಲೀಸ್ ಮನೆಗಳಾದರೆ ವಾಸ್ತು ಪ್ರಕಾರ ಇರೋ ಮನೆಗಳಿಗೆ ನೀವು ಶಿಫ್ಟ್ ಆಗಬೇಕು. ಅದು ನಾನು ಬಾಡಿಗೆ ಮನೆ, ನಾನು ಮಾಡೋದಕ್ಕಾಗೋದಿಲ್ಲ, ಅದು ನನ್ನ ಲಿಮಿಟಲ್ಲಿ ಇಲ್ಲ ಅಂದರೆ ನೀವು ಬೇರೆ ಮನೆಗೆ ಶಿಫ್ಟ್ ಆಗಬೇಕು, ವಾಸ್ತು ಪ್ರಕಾರ ಇರೋ ಮನೆಗೆ ಶಿಫ್ಟ್ ಆಗಬೇಕು. ಅಥವಾ ಮಾಡ್ಕೊಳ್ಳೋದಕ್ಕೆ ನನಗೆ ಅನುಕೂಲ ಇದೆ, ನನಗೆ ಶಕ್ತಿ ಇದೆ ಅಂತಂದರೆ ಮಾಡ್ಕೊಂಡೇ ತೀರಬೇಕು. ಅದನ್ನು ಬಿಟ್ಟು ಯಾರೋ ಹೇಳಿದ್ರು ಅಂಥೇಳಿ ನ್ಯೂಮ್ರಾಲಜಿನ ಫಾಲೋಅಪ್ ಮಾಡೋದು, ಇನ್ಯಾರೋ ಹೇಳಿದ್ರು ಅಂಥೇಳಿ ಕಲರ್ ಥೆರಪಿ ಮಾಡ್ತಾ ಇದ್ದಂಗೆ ನಿಮಗೆ ಜೀವನದಲ್ಲಿ ಬದಲಾವಣೆಗಳು ಕಾಣೋದಿಲ್ಲ. ಹಾಗಾಗಿ ಎಷ್ಟೋ ಜನಕ್ಕೆ ನ್ಯೂಮ್ರಾಲಜಿ ನಂಬಿ ಅದರಲ್ಲಿ ರಿಸಲ್ಟ್ ಬರದೆ, ರಿಸಲ್ಟ್ ತೊಗೊಳೋದಕ್ಕಾಗದೆ, ಅಥವಾ ಒಂದು 10% ಏನೋ ಟೈಮ್ ಪಾಸ್ಗೆ, ಅಂದರೆ ಈಗ ನಿಮ್ಮ ಆ ಕ್ಷಣಕ್ಕೆ ನಿಮ್ಗೇನೋ ನಾನು ಮಾಡ್ತಾ ಇದ್ದೀನಿ ಅನ್ನೋ ಆಶಾಭಾವನೆಯಲ್ಲಿ ಬದುಕೋದಕ್ಕೆ ಮಾತ್ರ ನಿಮಗೆ ನಂಬರ್ ಅಷ್ಟೇ. ಆ ನಂಬರಿಂದನೇ ಎಲ್ಲ ಆಗೋದಿಲ್ಲ. ನಿಮ್ಮ ಜಾತಕ ಚೆನ್ನಾಗಿರ್ಬೇಕು, ಒಂದು ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿರಬೇಕು, ಅಥವಾ ವಾಸ್ತುನ ನೀವು ಮಾಡ್ಕೊಳ್ಳೇಬೇಕು. ನೀವು ಎಷ್ಟೋ ಜಾಗಗಳಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ಅನುಭವಗಳಿಗೂ ಬಂದಿದ್ದಾವೆ. ನನಗೆ ಈ ಮನೆ ಆಗಿ ಬಂದಿದೆ, ಅಥವಾ ನಾನು ಆ ಮನೆಗೆ ಹೋದ್ಮೇಲೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿರೋರು ತುಂಬ ಜನ ಇದ್ದಾರೆ. ಯಾರೂ ನಾನು ಈ ನಂಬರ್ ತೊಗೊಳ್ತಿದ್ದಂಗೆ ನನ್ನ ಲಕ್ ಬಂತು ಅಂತಿಲ್ಲ. ಅದಕ್ಕೂ ಒಂದು ಉದಾಹರಣೆ ಹೇಳ್ತೀನಿ. ಈಗ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಯಾವುದೋ ಒಂದು ನಂಬರ್ ತೊಗೊಳ್ತಾರೆ, ಆ ನಂಬರ್ ತೊಗೊಳೋ ಟೈಮ್ಗೂ ಅವರು ಜಾತಕದಲ್ಲಿ ದಶಾಭುಕ್ತಿ ಬರೋ ಟೈಮ್ಗೂ ಒಂದೇ ಆಗಿರುತ್ತೆ. ಅಥವಾ ಯಾವುದೋ ಮನೆ ಒಂದು ವಾಸ್ತು ಪ್ರಕಾರ ಒಂದು ಒಳ್ಳೆ ಮನೆಗೆ ಬದಲಾಗಿರ್ತಾರೆ, ಆ ಟೈಮಲ್ಲಿ ಒಂದು ನಂಬರ್ ತೊಗೊಂಡಿರ್ತಾರೆ, ಆ ನಂಬರೇ ನಾನು ಫಾಲೋಅಪ್ ಮಾಡ್ತಾ ಇದೆ, ನಾನು ಆ ನಂಬರ್ ತೊಗೊಂಡ್ಮೇಲೆ ನಾನು ಚೆನ್ನಾಗಿದ್ದೀನಿ ಅಂತೇಳಿ ಅವರು ಭ್ರಮೆಯಲ್ಲಿರ್ತಾರೆ. ಅದಲ್ಲ, ನೀವು ಯಾವ ಮನೆಗೆ ಹೋಗಿರ್ತೀರ ಆ ಮನೆಯ ವಾಸ್ತು ನಿಮಗೆ ಸಪೋರ್ಟಿವ್ ಆಗಿ ಖುಷಿಯಾಗಿರುತ್ತೆ. ನೀವು ನಾನು ಈ ನಂಬರ್ ತೊಗೊಂಡ್ಮೇಲೆ ನಾನು ಚೆನ್ನಾಗಿದ್ದೀನಿ ಅಂತೇಳಿ ನೀವು ನಂಬರ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತೀರಾ. ಅದಲ್ಲ. ಅಥವಾ ನಿಮ್ಮ ಜಾತಕದಲ್ಲಿ ಒಂದು 10 ವರ್ಷನೋ 15 ವರ್ಷನೋ 16 ವರ್ಷನೋ 20 ವರ್ಷನೋ ಯಾವುದೋ ದಶ ಇರುತ್ತೆ, ಆ ದಶದಲ್ಲಿ ನಿಮ್ಗೆ ಕಷ್ಟಗಳು ಬಂದಿರುತ್ತೆ. ಆ ದಶ ಮುಗಿಯೋ ಟೈಮಲ್ಲಿ ನೀವು ಯಾವುದೋ ಒಂದು ಒಳ್ಳೆ ಮೊಬೈಲ್ ನಂಬರು ಅಥವಾ ಯಾವುದಾದ್ರೂ ಕಾರ್ ನಂಬರೋ ತೊಗೊಂಡಿರ್ತೀರ, ಅದೇ ಟೈಮಿಗೆ ನಿಮ್ಮ ದಶ ಚೇಂಜ್ ಆಗಿರುತ್ತೆ. ಅಂಥ ಟೈಮಲ್ಲಿ ನೀವೇನು ಮಾಡ್ತೀರಾ, ನನಗೆ ಈ ಟೈಮಲ್ಲಿ ನಾನು ಈ ನಂಬರ್ ತೊಗೊಂಡ್ಮೇಲೆ ನನಗೆ ತುಂಬ ಅನುಕೂಲ ಆಯಿತು ಅಂತೀರಾ. ನಿಮಗೆ ಆ ದಶ ಚೇಂಜ್ ಆದಮೇಲೆ ಒಳ್ಳೆ ದಶ ಬಂದಿರುತ್ತೆ, ಆವಾಗ ನಿಮ್ಗೆ ರಿಸಲ್ಟ್ಸ್ ಬಂದಿರುತ್ತೆ. ಹಾಗಾಗಿ ನೀವು ನ್ಯೂಮ್ರಾಲಜಿ ನಂಬಿ ಬಿಡಿ, ಆದರೆ ವಾಸ್ತು ಅನ್ನೋದು ಎಷ್ಟೋ ಜನ ನಿಮ್ಮ ಹಿರಿಯರು ಕೇಳಿದ್ದೀರ, ಅದು ಶಾಸ್ತ್ರದಲ್ಲೂ ಇದೆ. ಸುಮಾರು ಜನ ಹಿರಿಯರು ಹೇಳಿದ್ದಾರೆ, ಆಗಿ ಬಂದರೆ ಅಂಗಾಯುಮ್ಲ ಸಾಕು ಅಂತ. ಆಗಿ ಬರಬೇಕಷ್ಟೆ, ಏನು 1 ಎಕರೆ ಮನೆ ಇರಬೇಕು ಅಂತಲ್ಲ, ಆಗಿ ಬಂದರೆ 10/10 ಸಾಕು, ಆಗಿ ಬಂದರೆ 30/40 ಸಾಕು. ಹಾಗಾಗಿ ಆಗಿ ಬರಬೇಕು, ವಾಸ್ತು ಪ್ರಕಾರ ಮನೆ ಇರಬೇಕು. ವಾಸ್ತುನ ಬಿಟ್ಟು ನೀವು ನ್ಯೂಮ್ರಾಲಜಿ ಪ್ರಕಾರ ಹೋಗೋದಾದರೆ ಅದು ನಿಮಗೆ ಒಂದು 10% ಸಪೋರ್ಟ್ ಮಾಡ್ಬೋದು. ಅದರಿಂದನೇ ನಿಮ್ಮ ಜೀವನ ಬದಲಾಗುತ್ತೆ ಅಂದರೆ ಅದು ತಪ್ಪಾಗುತ್ತೆ. ಹಾಗಾಗಿ ವಾಸ್ತು ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ನೀವು ವಿತೌಟ್ ಡೆಮಾಲಿಷನ್ನು ಯಾವುದೋ ನಂಬರ್ ಹಾಕದೆ, ಇನ್ನೇನೋ ಕಲರ್ ಇಟ್ಟೆ, ಇನ್ನೇನೋ ಹೇಳಿದ್ರು ಮಿರರ್ ಇಟ್ಟೆ, ಅದೆಲ್ಲ ನಡೆಯೋದಿಲ್ಲ. ಅದು ನಿಮಗೆ ಏನಿದ್ರು ನಾನು ಇಂಥದ್ದು ಮಾಡಿದ್ದೀನಿ ಅಂತೇಳಿ ನೀವು ಆ ಕ್ಷಣಕ್ಕೆ ಅಂದ್ಕೊಬೇಕಷ್ಟೆ. ಆದರೆ
ಅದು ಯಾವುದೂ ನಿಮಗೆ ಒಂದು ಒಳ್ಳೆ ಸಪೋರ್ಟಿವ್ ಆಗಿ ಅಥವಾ ನಿಮಗೊಂದು ಒಳ್ಳೆ ಗೈನ್ ಆಗೋದಕ್ಕೆ ಅದು ಸಪೋರ್ಟ್ ಮಾಡೋದಿಲ್ಲ. ಹಾಗಾಗಿ ಮುಖ್ಯವಾಗಿ ನೀವು ವಾಸ್ತುನ ಫಾಲೋಅಪ್ ಮಾಡಲೇಬೇಕು. ನೀವು ವಾಸ್ತುನೂ ಫಾಲೋಅಪ್ ಮಾಡ್ತಾ ಇದ್ದೀನಿ, ನನಗೆ ಜಾತಕ ನನಗೆ ಗೊತ್ತಿಲ್ಲ ಅಥವಾ ನನ್ನ ಜಾತಕದಲ್ಲಿ ಈಗ ಟೈಮ್ ಸರಿಯಿಲ್ಲ ಅಂತಂದರೆ ನೀವು ವಾಸ್ತುನ ಫಾಲೋಅಪ್ ಮಾಡೋದ್ರಿಂದ ನಿಮಗೆ ಕೆಟ್ಟದ್ದಾಗದೆ ಒಳ್ಳೆ ರೀತಿಲಿ ತೊಂದರೆಗಳಾಗದೆ ಎಲ್ಲೋ ಒಂದು ಕಡೆ ಸೇಫರ್ ಸೈಡಲ್ಲಿ ಜೀವನ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅದನ್ನು ಬಿಟ್ಟು ನಾನು ನ್ಯೂಮರಾಲಜಿ ನಂಬ್ತೀನಿ, ನನಗೆ ಅದೇ ಮುಖ್ಯ ಅಂದರೆ ನಿಮ್ಮ ಟೈಮ್ ಚೆನ್ನಾಗಿದ್ದಾಗ ನ್ಯೂಮರಾಲಜಿ ನಿಮಗೆ ಆವಾಗ ನಿಮ್ಗೆ ಅದೇ ನನಗೆ ಕೈ ಹಿಡ್ತು ಅಂತ ನೀವು ಅಂದ್ಕೊಡ್ತೀರ. ಆದರೆ ಟೈಮ್ ಕೆಟ್ಟಾಗ ಯಾವುದೇ ಕಾರಣಕ್ಕೂ ನ್ಯೂಮರಾಲಜಿ ಅನ್ನೋದು ಕೆಲಸ ಮಾಡಲ್ಲ. ನ್ಯೂಮರಾಲಜಿ ಅನ್ನೋದೇನಿದ್ರು 10-15% ಅಷ್ಟೇ. ಹಾಗಾಗಿ ನೀವು ಮನೆಗಳನ್ನ ವಾಸ್ತುಗೆ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ನ್ಯೂಮರಾಲಜಿಗೆ ಹೋಗ್ತೀನಿ ನಾನು ವಾಸ್ತು ವಿತ್ ಡೆಮಾಲಿಷನ್ ಮಾಡೋದಕ್ಕಾಗೋದಿಲ್ಲ ಅಂದರೆ ಅದು ಆಗೋದಿಲ್ಲ. ನೀವು ಮನೆ ಬದಲಾಯಿಸಿ ಅಥವಾ ಮನೆ ಆಲ್ಟ್ರ್ ಮಾಡ್ಕೊಳ್ಬೇಕು. ಅದಲ್ಲದೆ ಕೆಲವರು ನನಗೆ ಕೇಳಿದ್ದಾರೆ, ಸರ್ 1 ಫ್ಲೋರ್ ಕಟ್ಟಬೇಕು ಅಥವಾ 3 ಫ್ಲೋರ್ ಕಟ್ಟಬೇಕು, 2 ಫ್ಲೋರ್ ಕಟ್ಟಬೇಕಾ ಅಥವಾ 4 ಫ್ಲೋರ್ ಕಟ್ಟಬಾರ್ದು ಅಂತಾರೆ, ಅಥವಾ ಇಷ್ಟೇ ರೂಮ್ ಇರಬೇಕು, ಒಂದು ಮನೆಯಲ್ಲಿ 3 ರೂಮ್ ಇರಬಾರ್ದು, 4 ರೂಮ್ ಇರಬೇಕು. ಹಾಗಾಗಿ ಆ ರೀತಿ ಏನೂ ಇಲ್ಲ. ನೀವು ಎಷ್ಟು ಫ್ಲೋರ್ ಆದರೂ ಮನೆ ಕಟ್ಬೋದು. 1 ಫ್ಲೋರ್, 2 ಫ್ಲೋರ್, 3 ಫ್ಲೋರ್, 4 ಫ್ಲೋರು, ಎಷ್ಟು ಫ್ಲೋರ್ ಆದರೂ ಮನೆ ಕಟ್ಬೋದು. ಇಷ್ಟೇ ಫ್ಲೋರು ಅಂತೇನಿಲ್ಲ. ನಿಮಗೆ ಅಲ್ಲಿ ನೋಡ್ಕೊಂಡು ನಿಮ್ಮ ಶಕ್ತಿ ಅಥವಾ ನಿಮ್ಮ ಸುತ್ತಮುತ್ತ ಪರಿಸರ ನೋಡ್ಕೊಂಡು ನೀವು ಎಷ್ಟು ಫ್ಲೋರ್ ಕಟ್ಟಬೇಕು ಅನ್ನೋದನ್ನ ಡಿಸೈಡ್ ಮಾಡಬೇಕಾಗುತ್ತೆ. ಇನ್ಯಾರೋ ಹೇಳಿದ್ರು ನೀವು ಇಷ್ಟು ಫ್ಲೋರೇ ಕಟ್ಟಬೇಕು, 3 ಫ್ಲೋರೇ ಕಟ್ಟಬೇಕು, ಅಥವಾ ಮನೇಲಿ ಇಷ್ಟೇ ಟಾಯ್ಲೆಟ್ ಇರಬೇಕು. ನೋಡಿ, ಸಂಖ್ಯೆ ಅನ್ನೋದು ಟಾಯ್ಲೆಟ್ಗಳು ನಮ್ಮ ಮನೇಲಿ 3 ಟಾಯ್ಲೆಟ್ ಇದೆ, 4 ಟಾಯ್ಲೆಟ್ ಇದೆ, ಅಥವಾ 2 ಟಾಯ್ಲೆಟ್ ಇದೆ, ನಮ್ಮ ಮನೇಲಿ ಇಷ್ಟು ಟಾಯ್ಲೆಟ್ ಇರಬಾರ್ದಂತೆ, 2 ಟಾಯ್ಲೆಟ್ ಇರಬಾರ್ದಂತೆ, ಆ ರೀತಿ ಏನೂ ಇಲ್ಲ. ಆದರೆ ಅದು ಎಲ್ಲಿರಬೇಕು ಎಲ್ಲಿ ಇರಬಾರ್ದು ಅನ್ನೋದು ಮುಖ್ಯ. ಎಷ್ಟು ಸಂಖ್ಯೆ ಅನ್ನೋದು ಮುಖ್ಯ ಅಲ್ಲ. ಮನೇನೂ ಅಷ್ಟೇ, ಸುತ್ತು ಪರಿಸರ ನೋಡಿ ಮನೆ ಎಷ್ಟು ಫ್ಲೋರ್ ಇರಬೇಕು ಅಂತ ಡಿಸೈಡ್ ಮಾಡಬೇಕು. ಆದರೆ ಇಷ್ಟೇ ಫ್ಲೋರ್ ಕಟ್ಟಬೇಕು, 1 ಫ್ಲೋರ್ ಕಟ್ಟಬೇಕು, 2 ಫ್ಲೋರ್ ಕಟ್ಟಬೇಕು, 3 ಫ್ಲೋರ್ ಕಟ್ಟಬೇಕು, ಆ ರೀತಿ ಏನಿಲ್ಲ. ಅದು ಸಂಖ್ಯೆ ಅನ್ನೋದು ಫ್ಲೋರ್ಗಳ ವೈಸ್ಗೂ ವರ್ಕ್ ಆಗೋದಿಲ್ಲ, ರೂಮ್ಗಳ ವೈಸ್ಗೂ ವರ್ಕ್ ಆಗೋದಿಲ್ಲ, ಬಾತ್ರೂಮ್ ವೈಸ್ಗೂ ವರ್ಕ್ ಆಗೋದಿಲ್ಲ. ಎಲ್ಲನೂ ಅಲ್ಲಿನ ಜಾಗದ ಅನುಗುಣವಾಗಿ ವರ್ಕ್ ಆಗುತ್ತೆ. ಹಾಗಾಗಿ ಸಂಖ್ಯಾಶಾಸ್ತ್ರನ ವಾಸ್ತುಲಿ ತರಬೇಡಿ. ಸಂಖ್ಯಾಶಾಸ್ತ್ರನೇ ಬೇರೆ, ವಾಸ್ತುನೇ ಬೇರೆ. ಹಾಗಾಗಿ ನೀವು ಸಂಖ್ಯಾಶಾಸ್ತ್ರನ ಫಾಲೋಅಪ್ ಮಾಡಿ ನನಗೆ ವಾಸ್ತು ರಿಸಲ್ಟ್ ಬರಲಿಲ್ಲ ಅಂದರೆ ಅದು ತಪ್ಪಾಗುತ್ತೆ. ಹಾಗಾಗಿ ವಾಸ್ತುನ ನೀವು ಮಾಡಿಕೊಂಡ್ರೆ ಮಾತ್ರ ರಿಸಲ್ಟ್ ಬರುತ್ತೆ. ಹಾಗಾಗಿ ವಾಸ್ತುನ ಮಾಡ್ಕೊಳ್ಳಿ, ನಿಮಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ, ನೆಮ್ಮದಿ ಜೀವನ ಮಾಡ್ಬೋದು ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆಯ ವಾಸ್ತು ವಿಚಾರಗಳನ್ನ ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.